ಬೆಳಗಾವಿ ಮಾದರಿಯಲ್ಲೇ ಮೈಸೂರಿನಲ್ಲೂ ಕೂಡ ಈಗ ಸಿಸಿಬಿ ಪೊಲೀಸರ ಮುಂದೆ ಒಂದು ದೂರು ದಾಖಲಾಗಿದೆ. ಮೈಸೂರಿನಲ್ಲೂ ಕೂಡ ಚಿನ್ನ ವಂಚನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸು, ಚಿನ್ನ ಖರೀದಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಮಾಡಿಕೊಡ್ತೀನಿ ಅಂತ ಹೇಳಿ ಆಗಿರೋದು. ಸೌಂದರ್ ರಾಜ್ ಅಲಿಯಾಸ್ ಚಿನ್ನದಂಬಿ ವಿರುದ್ಧ ದೂರಿಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ತಾ ಇದೆ. ಚಿನ್ನಕ್ಕಿರುವಂತಹ ಪ್ರಸ್ತುತ ಬೆಲೆಗಿಂತ ಹೆಚ್ಚು ಲಾಭ ಮಾಡ್ಕೊಳ್ಬಹುದು ಅಂತ ಹೇಳಿದ್ರಂತೆ. ಪ್ರತಿನಿತ್ಯ ಅರ್ಧ ಕೆಜಿ ಚಿನ್ನವನ್ನು ಕರಗಿಸೋ ಕೆಲಸವನ್ನು ಚಿನ್ನತಂಬಿ ಅನ್ನೋರು ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು 70ಕ್ಕೂ ಅಧಿಕ ಮಂದಿಯ ವಿರುದ್ಧ ದೂರು ದಾಖಲಾಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಟ್ ಈ ಕೇಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಜನಕ್ಕೆ ದುಡ್ಡು ಮಾಡೋ ಒಂದು ಉದ್ದೇಶವನ್ನೇ ಕೆಲವರು ಹೇಗೆ ಬಂಡವಾಳ ಮಾಡ್ಕೊಳ್ತಾರೆ ವಂಚನೆಗೆ ಅನ್ನೋದಕ್ಕೆ ಇದು ಉದಾಹರಣೆ ಆಗ್ತಾ ಇದೆ. 70ಕ್ಕೂ ಹೆಚ್ಚು ಮಂದಿ ಮೋಸ ಹೋದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 70ಕ್ಕೂ ಹೆಚ್ಚು ಮಂದಿ ದೂರನ್ನು ದಾಖಲಿಸಿರುವಂತಹ ವಿಚಾರ ಸ್ಕ್ಯಾಮ್ನ ಆಳ ಅಗಲವನ್ನು ತೋರಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಎಷ್ಟು ಸಮಯದಿಂದ ಈ ವಂಚನೆ ಆಗ್ತಾ ಇದ್ರ ಬಗ್ಗೆ ಈಗ ದೂರು ಕೊಟ್ಟಿದ್ದಾರೆ? ದೂರಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಪ್ರಕ್ರಿಯೆಗಳೇನಾದರೂ ಆಗಿದೆಯಾ? ಪ್ರಕರಣದ ಸ್ವರೂಪ ಏನು? ಯಾವಾಗ ಮಮತಾ ಪೊಲೀಸ್ನವರು ಜಾಣ ಮರವನ್ನ, ಜಾಣ ಕುರುಡುತನವನ್ನ ತೋರ್ಸಕ್ ಶುರು ಮಾಡ್ತಾರೆ, ಅಂತ ಸಂದರ್ಭದಲ್ಲಿ ಇಂತಹ ವಂಚನೆಗಳು ನಡೀತವೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ 2017ರಿಂದ ಇವನು ಇದೇ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಗ್ರಾಹಕರಿಗೆ ನಾನು ಅತಿ ಹೆಚ್ಚಿನ ಬಡ್ಡಿ ಕೊಡ್ತೇನೆ ನಿಮ್ಮ ಚಿನ್ನಕ್ಕೆ, ಅಥವಾ ಮಾರ್ಕೆಟ್ ರೇಟ್ಗಿಂತ ಜಾಸ್ತಿ ಹಣಕ್ಕೆ ನಿಮ್ಗೆ ಇದನ್ನ ಅಡ ಇಟ್ಕೋತೀನಿ ಅನ್ನುವಂತ ಆಸೆ ಆಮಿಷಗಳನ್ನ ತೋರಿಸ್ಕೊಂಡು ಇವನು ಯಾರಾದ್ರೂ 100 ಗ್ರಾಮ್ ಚಿನ್ನವನ್ನ ಅಡ ಇಡೋದಕ್ಕೆ ಬಂದ್ರೆ ಅವ್ರ ಮುಂದೆನೆ ಅದನ್ನ ಕರಗಿಸುವಂತ ನಾಟಕ ಮಾಡಿ, ಇದರಲ್ಲಿ ಅಸಲಿ ಚಿನ್ನನೇ ಇಲ್ಲ, ಅಸಲಿ ಚಿನ್ನ ಇರುವಂತದ್ದು ಕೇವಲ 20 ಗ್ರಾಮ್ ಅಂತ ಹೇಳಿ ಇವನು ಒಂದು ದಿನಕ್ಕೆ ಅರ್ಧ ಕೆಜಿಯಷ್ಟು ಚಿನ್ನವನ್ನ ಲಪ್ಟಾಯಿಸ್ತಾ ಇದ್ದ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿಗಳು. ಸದ್ಯಕ್ಕೆ 70 ಜನರು ಇವನ ವಿರುದ್ಧ ಈಗಾಗಲೇ ದೂರನ್ನ ದಾಖಲಿಸಿದ್ದಾರೆ. ದಾವಣಗೆರೆ ಮೂಲದ ಒಬ್ಬ ವ್ಯಕ್ತಿ ನೀಡಿದಂತಹ ದೂರಿನ ಆಧಾರ ಜೊತೆಗೆ ಪೊಲೀಸ್ ಠಾಣೆಯ ಮುಂದೆ ಬಹಳಷ್ಟು ಜನರು ಬಂದು ಗಲಾಟೆ ಮಾಡಿದಂತಹ ಪರಿಣಾಮವಾಗಿ ಚಿನ್ನತಂಬಿ ವಿರುದ್ಧ ಮೈಸೂರು ಪೊಲೀಸರು ದೂರನ್ನ ದಾಖಲಿಸಿಕೊಂಡು ಅವನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗ ಯಾವಾಗ ಬೆಳಗಾವಿಯ ಪ್ರಕರಣ ನಡೀತೋ, ಬೆಳಗಾವಿಯ ಪ್ರಕರಣಕ್ಕೆ ದೊಡ್ಡ ಮಟ್ಟದ ಪ್ರಚಾರಗಳು ಸಿಕ್ತು, ಜೊತೆಗೆ ಬೆಳಗಾವಿ ಪ್ರಕರಣ ದೊಡ್ಡ ಮಟ್ಟದ ಸೆನ್ಸೇಷನ್ ಏನು ಕ್ರಿಯೇಟ್ ಮಾಡ್ತೋ ಆ ಸಂದರ್ಭದಲ್ಲಿ ಮೈಸೂರು ಪೊಲೀಸರು ಎಚ್ಚೆತ್ತುಕೊಂಡು ಈಗ ಅದನ್ನ ಸಿಸಿಬಿಗೆ ವರ್ಗಾವಣೆ ಮಾಡಿ ಸಿಸಿಬಿ ಅವರು ಈಗ ಯಾರ್ಯಾರು ವಂಚನೆಗೆ ಒಳಗಾಗಿದ್ರೆ ಅವರು ದೂರು ಕೊಡಿ ಅನ್ನುವಂತ ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಕ್ಷಣದವರೆಗೆ 70ಕ್ಕೂ ಹೆಚ್ಚು ಜನರು ಇವನ ವಿರುದ್ಧ ಕೇಸನ್ನ ದಾಖಲಿಸಿದ್ದಾರೆ. ಮಮತಾ, ಧನ್ಯವಾದ ಕೆಪಿ ನಾಗರಾಜ್.